ಹರಿರಾಮ್ ಗೋವಿಂದ ಕೃಷ್ಣ. ಪೋರ್ಟ್ಗೆ ತುಂಬಾ ಹತ್ರ, ಸೊ ಎಕ್ಸ್ಪೋರ್ಟ್ಗೆಲ್ಲ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಅಂದ್ಬಿಟ್ಟು ಈ ಫೋರ್ಟ್ ನ ಯೂಸ್ ಮಾಡ್ತಾ ಇದ್ರು. ಯಾರು? ಬ್ರಿಟಿಷರ್ಸ್. ಈ ತರ ನೋಡಿದ್ರೆ ಒಂದು 20 ಮಿನಿಟ್ಸ್ 25 ಮಿನಿಟ್ಸ್ ಅಲ್ಲಿ ಹೊಡೆದ್ ಬಿಡ್ತೀವಿ. ಫ್ಯೂಚರ್ ಈಸ್ ಅನ್ಪ್ರಿಡಿಕ್ಟಬಲ್ ಅಲ್ವಾ? ಅಮ್ಮ, ನಿಮ್ಗೆ ಏನ್ ಬೇಕು ಅಂತ ನನಗೆ ಗೊತ್ತು ಕಣ್ರಿ. ಆಗಲ್ಲ ಅಪ್ಪ. ಸೊ ನಮಗೂ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಇವತ್ತು. ಜಾಸ್ತಿ ಎಲ್ಲ ಕೊಟ್ಬಿಟ್ರೆ ನೀವು ನೋಡಲ್ಲ, ನಾನು ಹೇಳಲ್ಲ. ಬಾಯ್ ಸರ್, ಬಾಯ್ ಮ್ಯಾಮ್. ಏನ್ ಸರ್, ಟೈಮ್ ಹೋಗ್ತಾ ಇರೋದೇ ಡಿಸ್ಕಸಿಂಗ್ ಅಲ್ಲಿ. 8 ಕಿಲೋಮೀಟರ್ ರೈಟ್ ಸೈಡ್ಗೆ ಫೋರ್ಟ್ ಅಂತಾನೆ ಬೋರ್ಡ್ ಹಾಕವ್ರಂತೆ. ಎಂತದೂ ಇಲ್ಲ. ವಿಭೂತಿ ಫಾಲ್ಸ್ ಇಂದ ಹೊರಡ್ತಾ ಇದೀವಿ. ವಿಭೂತಿ ಫಾಲ್ಸ್, ಬೈ ಬೈ, ಸಿ ಯು ನೆಕ್ಸ್ಟ್ ಟೈಮ್. ಇವಾಗ ಟೈಮ್ ಬಂದು 1 ಗಂಟೆ 55 ನಿಮಿಷ. ಸೊ ಇಲ್ಲಿಂದ ಇವಾಗ ನಮ್ಮ ನೆಕ್ಸ್ಟ್ ಪಯಣ ಬಂದು ಮಿರ್ಜಾನ್ ಫೋರ್ಟ್ಗೆ. ಯಪ್ಪ, ಹೆವಿ ಬಿಸಿಲು, ಫುಲ್ ಸುಸ್ತಾಗ್ಬಿಟ್ಟಿದೀವಿ ಇವರು. ಸೊ ಹಳೆ ವಿಡಿಯೋ ಎಲ್ಲ ಹೇಗಿತ್ತು? ಸಗದಾಗಿತ್ತಾ? ಸೊ ಇವಾಗ ನೆಕ್ಸ್ಟ್ ನಮ್ದು ಫಸ್ಟ್ ಗೋಕರ್ಣ ಸಿಗತ್ತಂತೆ, ಅದಾದ್ಮೇಲೆ ಮಿರ್ಜಾನ್ ಫೋರ್ಟ್. ಸೊ ಗೋಕರ್ಣಗೆ 35 ಕಿಲೋಮೀಟರ್ಸ್ ಏನೋ ಇದೆ. ಈ ತರ ನೋಡಿದ್ರೆ ಒಂದು 20 ಮಿನಿಟ್ಸ್ 25 ಮಿನಿಟ್ಸ್ ಅಲ್ಲಿ ಹೊಡೆದ್ ಬಿಡ್ತೀವಿ. ಮಿರ್ಜಾನ್ ಫೋರ್ಟ್ಗೆ ರೈಟ್ ಹೋಗ್ಬೇಕು, ಗೋಕರ್ಣಗೆ ಲೆಫ್ಟ್ ಹೋಗ್ಬೇಕು. ಸೊ ನಾವು ಹೋಗಿದ್ರೊಳಲ್ಲೇ ವಾಪಸ್ ಬಂದು ಪುನಃ ಗೋಕರ್ಣದಲ್ಲಿ ಸ್ಟೇ ಆಗ್ಬೇಕು. ಇವತ್ತೇನ್ ಅಂತ ಪ್ಲೇಸಸ್ ಗಳು ಯಾವ್ದು ಅಂದ್ರೆ ಇರ್ಲೇ ಇಲ್ಲ. ಒಂದ್ 4 ಪ್ಲೇಸ್ ಇದ್ದಿದ್ದು, ಆ 4 ಪ್ಲೇಸ್ ಕವರ್ ಆಗ್ತಾ ಇದೆ. ಬೆಳಗ್ಗೆ ಎದ್ವಿ, ಆರಾಮಾಗಿ ಯಾಣಾಗ್ ಹೋದ್ವಿ, ಅಲ್ಲಿಂದ ವಿಭೂತಿ, ಇವಾಗ ಮಿರ್ಜಾನ್ ಇಂದ ಗೋಕರ್ಣದಲ್ಲೇ ಸ್ಟೇ ಅಂತ. ಆಕ್ಚುಲಿ ಪಿಕ್ಚರ್ ಅಲ್ಲಿ ಇಲ್ದಿದ್ದು ವಿಭೂತಿನೂ ಕವರ್ ಆಯ್ತು. ಅದೊಂದೇ ಖುಷಿ ವಿಚಾರ. ಮುರುಡೇಶ್ವರ 90 ಕಿಲೋಮೀಟರ್ಸ್, 35 ಕಿಲೋಮೀಟರ್ಸ್ ಇದೆ ಇನ್ನ ಗೋಕರ್ಣ. ಟೈಮ್ ಹೋಗ್ತಾ ಇರೋದೇ ಡಿಸ್ಕಸಿಂಗ್ ಅಲ್ಲಿ. ಬಟ್ ಅಂದ್ರೂ ಅಷ್ಟೆಲ್ಲ ಡಿಸ್ಕಸ್ ಮಾಡಿದಕ್ಕೇನೆ ನೆನ್ನೆ ಪ್ಲೇಸ್ ನ ಇವತ್ತು ಕವರ್ ಮಾಡಿದ್ವಿ ನಾವು. ಇಲ್ಲ ಅಂದ್ರೆ ಕಷ್ಟ ಆಗ್ತಾ ಇತ್ತು. ಇನ್ನ 2 ದಿನ ಇದೆ. ನಾಳೆ ಅಂತೂ ಹೆವಿ ಹೆಕ್ಟಿಕ್ ಡೇ ಆಗುತ್ತೆ ಗುರು. ಸೇಮ್ ಆಸ್ ಯೂಶುವಲ್ ನೆನ್ನೆ ತರಾನೇ ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ ನೀವು. ಆ ತರ ಹೆಕ್ಟಿಕ್ ರೈಡ್ ಆಗ್ಬಿಡುತ್ತೆ. ತುಂಬಾ ಒಂದು 6-7 ಪ್ಲೇಸಸ್ ಇದೆ. ನಾಳೆ ನೋಡ್ಬೇಕು ಯಾವ ತರ ಕವರ್ ಮಾಡ್ತೀವಿ ಅಂತ. ಆಸ್ ಯೂಶುವಲ್ ಇವತ್ತು ಎದ್ದಿರೋ ತರಾನೇ 4:15 ಎದ್ದೇಳ್ತೀವಿ. 5:15ಗಿಂತ ಮುಂಚೆ ಎಲ್ಲ ಹೊರಡಕ್ ಆಗಲ್ಲ. ಸೊ 5:15ಗೆ ಹೊರಡ್ತೀವಿ. ಪ್ರತಿದಿನೂ ನಾವು ಈ ತರ ಮೀಟಿಂಗ್ ಮಾಡ್ಕೊಂಡೆ ಮಾಡ್ತಾ ಇರೋದ್ರಿಂದ ಸೊ ನಮಗೂ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಇವತ್ತು ಎಲ್ಲಿ ಸ್ಟೇ ಆಗ್ತಾ ಇದೀವಿ, ಏನು ಎತ್ತ ಹೆಂಗ್ ಮಾಡೋದು ಅಂತ. ಆಕ್ಚುಲಿ ನಮ್ದು ಸ್ಟೇ ಬಂದ್ಬಿಟ್ಟು ನೆನ್ನೆ ಸ್ಟೇ ನಲ್ಲಿ ಇವತ್ತು ಸ್ಟೇ ಆಗ್ತಾ ಇರೋದು. ನಾವು ನೆನ್ನೆ ಗೋಕರ್ಣದಲ್ಲಿ ಸ್ಟೇ ಆಗ್ಬೇಕಾಗಿತ್ತು, ಇವತ್ತು ಗೋಕರ್ಣದಲ್ಲಿ ಸ್ಟೇ ಆಗ್ತಾ ಇದೀವಿ. ನಾಳೆ ಬೆಳಿಗ್ಗೆ ಎದ್ದು 3 ಪ್ಲೇಸ್ ಆದಷ್ಟು ಬೇಗನೆ ಕ್ಲಿಯರ್ ಮಾಡ್ಕೊಂಡು ಪ್ಲೇಸ್ ಅಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದ ಅಂತ ಪ್ಲಾನ್. ನಮ್ಮ ಲಾಸ್ಟ್ ಡೇದು ಪ್ಲೇಸಸ್ ನ ಸ್ಕಿಪ್ ಮಾಡೋದ ಅಂತ ಅನ್ಕೊಂಡ್ವಿ. ಇವಾಗ ನಾಳೆ ಏನಾದ್ರು ಕರೆಕ್ಟ್ ಆಗಿ ಗಾಡಿನ ಹೊಡೆದ್ಬಿಟ್ಟು ಬೇಗ ಬೇಗ ಎಲ್ಲ ನೋಡಿ ಆದ್ರೆ ಸಂಡೇ ಪ್ಲೇಸ್ ಕೂಡ ಕವರ್ ಆಗುತ್ತೆ. ಎವ್ರಿ 90 ಕಿಲೋಮೀಟರ್ಸ್ ಮಾತ್ರ ನಾವು ಸ್ಟಾಪ್ ಕೊಟ್ಟಿದ್ದು, ಅದಕ್ಕಿಂತ ಮುಂಚೆ ಸ್ಟಾಪೇ ಕೊಟ್ಟಿಲ್ಲ. ಗಾಡಿ ಇಸ್ ಪರ್ಫಾರ್ಮಿಂಗ್ ವೆಲ್. RS ಏನು ಅಷ್ಟೊಂದೇನು ಸ್ಕಿಡ್ ಆಗ್ತಾ ಇಲ್ವಂತೆ. ಟೈರ್ ಎಲ್ಲ ಹಾಕ್ಸಿದ್ದಾರೆ ನೆನ್ನೆ ಹೋಗಿ. ಇವರು ನಮ್ಗೆ ಫ್ರೆಂಡ್ ಆದವರು. ಬಾಯ್ ಸರ್, ಬಾಯ್ ಮ್ಯಾಮ್. ಅಲ್ಲ, ಆಕ್ಚುಲಿ ಯಾಣ ಕೇವ್ಸ್ ಅಲ್ಲಿ ಪರಿಚಯ ಆಗಿದ್ದು. ಯಾಣ ಕೇವ್ಸ್ ನಾನು ಒಟ್ಟಿಗೆ ಟ್ರಕ್ ಮಾಡಿದ್ವಿ, ವಿಭೂತಿನೂ ಒಟ್ಟಿಗೆ ಟ್ರಕ್ ಮಾಡಿದ್ವಿ. ಇವತ್ತು ಕಮ್ಮಿ ಪ್ಲೇಸ್ ಇದ್ರೂ ಕೂಡ ಇವತ್ತು ನಾರ್ಮಲ್ಲೇ ಅನ್ನಿಸ್ತಾ ಇದೆ. ಏನಕ್ಕೆ ಅಂದ್ರೆ 2 ಕಡೆ ಟ್ರಕ್ಕಿಂಗ್ ಹೋಗೋರು ಕಮ್ಮಿ ಅಲ್ಲ. ಟ್ರಕ್ಕಿಂಗ್ ಅಂದ್ರೆ ಒಂದು ನಮ್ ಹೆಲ್ಮೆಟ್ ಲಾಕರ್ ಹಾಕ್ಬೇಕು, ಜಾಕೆಟ್ಸ್ ಇರುತ್ತೆ, ಗಾಡಿ ಒಂದ್ ಕಡೆ, ನಾವು ಒಂದ್ ಕಡೆ, ಒಳಗಡೆ ನಡ್ಕೊಂಡು ಹೋಗ್ಬೇಕು. ಈ ಜಾಕೆಟ್ಸ್ ಹೆಲ್ಮೆಟ್ಸ್ ನ ಕ್ಯಾರಿ ಮಾಡ್ಕೊಂಡು ತುಂಬಾ ಟಾಸ್ಕ್ ಅದು. 10 ಪ್ಲೇಸ್ ಇದ್ರೇನೆ ನಮ್ಗೆ ಜಾಸ್ತಿ ಟೈಮ್ ಹಿಡಿತಾ ಇರೋದು. ಲಾಂಗ್ ಇದ್ರೆ ಈಸಿಯಾಗಿ ಹೊಡೆದ್ ಬಿಡ್ತಾ ಇದೀವಿ. ಸೊ ನೆನ್ನೆ ಕೂತ್ಕೊಂಡು ಮೀಟಿಂಗ್ ಮಾಡಿರೋ ಪ್ರಕಾರ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಫ್ಯೂಚರ್ ಈಸ್ ಅನ್ಪ್ರಿಡಿಕ್ಟಬಲ್ ಅಲ್ವಾ? ರೋಡ್ ಅಂತೂ ಯಪ್ಪ ಕಿತ್ತು ಉದ್ರೋಗ್ಬಿಟ್ಟಿದೆ ಗುರು. ಯಪ್ಪ, ನಾನ್ ಮುಳಿಕೊಂಬೋದು ಹಂಗೈತೆ ರೋಡ್. ಇಷ್ಟು ದೂರ ಚೆನ್ನಾಗಿದ್ರೆ ಇಷ್ಟು ದೂರ ಚೆನ್ನಾಗಿಲ್ಲ. ಅಯ್ಯೋ, ಎಲ್ಲಿಂದನಾದ್ರೂ ಚೆನ್ನಾಗಿದೀಯಾ ಹೇ ಪ್ರಭು, ಹೇ ಹರಿರಾಮ್ ಗೋವಿಂದ ಕೃಷ್ಣ. ಗೇರ್ ಚೇಂಜ್, ಗೇರ್ ಡೌನ್ ಮಾಡು, ಗೇರ್ ಅಪ್ ಮಾಡು, ಗೇರ್ ಡೌನ್ ಮಾಡು, ಗೇರ್ ಅಪ್. ಆ ಕಡೆ ಫುಲ್ ಚೆನ್ನಾಗಿದೆ ಅನ್ನಂಗೂ ಇಲ್ಲ, ಈ ಕಡೆ ಚೆನ್ನಾಗಿಲ್ಲ ಅನ್ನಂಗೂ ಇಲ್ಲ, ಹಂಗೈತೆ ರೋಡು. ಆದ್ರೆ ಬ್ಲೈಂಡ್ ಆಗಿ ಓಡ್ಸಕ್ ಆಗಲ್ಲ ಗುರು. ಇಲ್ಲಿ ಆ ಕಡೆ ಲೈಟ್ ಆಗಿ ಆ ಕಡೆ ನೋಡಿದ್ರು ದೊಡ್ಡ ಹಳ್ಳನೇ ಮುಂದೆಗಡೆ. ಅಮ್ಮ, ಏನಿದು ರೋಡೆಲ್ಲಿದೆ? ಇಲ್ಲಿ ರೋಡೇ ಇಲ್ವಲ್ಲಪ್ಪ. ಚೈನ್ಗೆ ಬೆಳಗ್ಗೆ ಲೂಪ್ ಮಾಡಿದಕ್ಕೆ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಹೊಸ ಚೈನು ಗಡ ಅಂದ್ಬಿಡ್ತಾ ಇತ್ತು. ಸೊ ನೆನ್ನೆಯಿಂದ ಅಷ್ಟೊಂದು ಮಜಾ ಬಂದಿರ್ಲಿಲ್ಲ ಗುರು. ಈಗ ಎಲ್ಲ ಗಾಡಿ ಬಡಿತಾ ಇದೀವಿ. ಒಂದು ಸಲಿ ಫುಲ್ ಎಲ್ಲರೂ ಚಾರ್ಜ್ ಆಗ್ಬಿಟ್ಟಿದೀವಿ. ಸಖತ್ ಗಾಡಿ ಹೋಗ್ತಾ ಇದೀವಿ. ಏನ್ ಬಡಿತಾ ಇದೀವಿ ಅಂದ್ರೆ ಯಾವ ಕರ್ವೋಗಿರ್ವು ಏನು ನೋಡ್ತಾ ಇಲ್ಲ, ಎಲ್ಲ ಸಖತ್ತಾಗಿ ಹೊಡಿತಾ ಇದೀವಿ ನಾವು ಮಾತ್ರ. ಅಯ್ಯಯ್ಯೋ, ಈ ತರ ಇದ್ರೆ ಕಷ್ಟ. ನನ್ನ ಮಕ್ಕಳು ಅಪಘಾತ ವಲಯ. ಓಕೆ. ಇದಕ್ಕೆ ಅನಿಸುತ್ತೆ. ಇಲ್ಲೇನಾದ್ರೂ ಗುದ್ದಿದ್ರೆ ನೀರಿಗೆ ಇಲ್ಲೇ ಡೈರೆಕ್ಟಾಗಿ ಬೀಳ್ಬೋದು, ಇಲ್ಲ ಅಂದರೆ ಈ ಥರ ಹಳ್ಳಕ್ಕೆ ಬೀಳಿಸ್ಬೋದು. ಸೊ ಅದಕ್ಕೆ ಅಪಘಾತ ವಲಯ ಅಂತ ಹೇಳಿರೋದು. ಕರೆಕ್ಟ್.
ಇಲ್ಲಿ ಬಂದಾಗ ನನ್ನನ್ನು ಮುಂದೆ ಕಳಿಸ್ಬಿಟ್ರು, ಇಲ್ಲಿ ತನಕ ಕರ್ಕ ಬಂದ್ರು. ಇವಾಗ ಇಲ್ಲಿಂದ ಕನ್ಫ್ಯೂಷನ್ಸ್, ರೋಡು ಇಲ್ಲಿ ಬೋರ್ಡು ಇಲ್ಲ, ಏನು ಇಲ್ಲ, ಎಂತದೂ ಇಲ್ಲ. ಕಾರವಾರ ರೈಟು, ಕುಮಟಾ ಲೆಫ್ಟು, ಗೋಕರ್ಣ ಸ್ಟ್ರೈಟು. ಭಯ ಮಿರ್ಜಾನ್ ಫೋರ್ಟ್, ಮಿರ್ಜಾನ್ ಫೋರ್ಟ್ ಲೆಫ್ಟಾ? ಎಷ್ಟು ಕಿಲೋಮೀಟರ್ ಇದೆ? ಕುಮಟಾಯಿಂದ ಒಳಗಡೆ ಹೋಗ್ಬೇಕಾ? ಒಳಗೆ ಸಿಗ್ತದೆ. ಥ್ಯಾಂಕ್ ಯು ಸರ್. ಇಲ್ಲಿ ಲೆಫ್ಟು, ಇಲ್ಲಿ ಮುಂದೆ ಒಂದು 7-8 ಕಿಲೋಮೀಟರ್ ಹೋದ ತಕ್ಷಣ ಸಿಗುತ್ತಂತೆ. ಇವರೆಲ್ಲ ಹೋಗ್ತಾ ಇರೋದು ಗೋವಾಗೆ. ಅಟ್ಲೀಸ್ಟ್ ಒಂದ್ಸಲಿನಾದ್ರೂ ಹಂಗೆ ಓಡ್ಸೋಣ ಸರ್, ಪ್ಲೀಸ್. ಲೆಫ್ಟ್ಗೆ ಹೋಗೋಣ ಸರ್, 8 ಕಿಲೋಮೀಟ್ರು. ರೈಟ್ ಸೈಡ್ಗೆ ಫೋರ್ಟ್ ಅಂತಾನೆ ಬೋರ್ಡ್ ಹಾಕವ್ರಂತೆ. ಬೋರ್ಡ್ ಹಾಕಿದಾರೆ ಅಂತ ಹೇಳಿದ್ರು ಗ್ಯಾರಂಟಿ ಇಲ್ಲ. ಆಹಾ, ಈ ಥರ ಹಿಡ್ದು ಕೈಯೆಲ್ಲ ಒಂಥರ ನಸ 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 ಅಂತ ಆಯ್ತು. ಈ ಥರ ಹೈವೇ ಸಿಕ್ಬಿಟ್ಟಿದೆ ನಮಗೆ. ಕಮಾನ್ ಜಾಕಿ, ಸಣ್ಣ ರೋಡಲ್ಲಿ ಹೊಡೆದು ಸಾಕು. ಇವಾಗ ಪುನಃ ಬ್ಯಾಕ್ ಟು ಹೈವೇನಲ್ಲಿ ಹೊಡೆಯೋಣ. ಆಲ್ಮೋಸ್ಟ್ ತುಂಬಾ ಜನ ರೈಡರ್ಸು ಈ ಕಡೆ ಕಾರವಾರ ಈ ಕಡೆ ಹೋಗ್ತಾ ಇದಾರೆ. ಸೊ ಯಾಕೆ ಹೋಗ್ತಾ ಇದಾರೆ ಅಂದ್ರೆ IBW ಇದೆ ಗೋವಾದಲ್ಲಿ, ವೆಗೇಟರ್ ಅಲ್ಲಿ, ಇಂಡಿಯನ್ ಬೈಕ್ ವೀಕ್, ಎಲ್ಲಾರು ಅದಕ್ಕೆ ಹೋಗ್ತಾ ಇದಾರೆ. ಮಿರ್ಜಾನ್ ಕೋಟೆಗೆ ನಾವು ಹೈವೇ ಇಂದ ಡೈವರ್ಷನ್ ತಗೊಂಡ್ವಿ. ನೀಟಾಗಿ ಇವಾಗ ಗೋಕರ್ಣದಲ್ಲಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು, ಕೈನಲ್ಲಿ ಮೊಬೈಲ್ ಇಟ್ಕೊಂಡು ಶಟ್ ಮಿರ್ಜಾನ್ ಕೋಟೆನಲ್ಲಿ ನಾವು ಗಾಡಿ ನಿಲ್ಸಕ್ಕೆ ನೆರಳು ಹುಡುಕ್ತಾ ಇದ್ದೀವಿ. ಸರ್ ಅಲ್ಲ ಹಾಕ್ಬೋದಾ? ಆಗಲ್ಲ ಅಪ್ಪ, ಇಷ್ಟು ವ್ಯವಹಾರ ನಮ್ಮ ಜಾಕಿದು. ಇದೆ ನೋಡಿ ಮಿರ್ಜಾನ್ ಕೋಟೆ. ಇದು ತುಂಬಾ ಹಳೆಯ ಕೋಟೆ. ನಾವಲ್ಲಿ ಒಂದು ಜ್ಯೂಸ್ ಕುಡಿಯೋಣ ಅಂತ ನಿಲ್ಸಿದ್ದಾಗ ಅವ್ರು ಹೇಳಿದ್ರು ಇಲ್ಲಿ ಆಗ ಒಂದು 18 ಹಳ್ಳಿ ಏನೋ ಇತ್ತಂತೆ. ಸೊ ಅಲ್ಲಿಗೆ ರಾಜ ಒಬ್ಬರೇ ಇದ್ರಂತೆ. ಸೊ ಬ್ರಿಟಿಷರ್ಸ್ ಎಲ್ಲ ಬಂದು ಅಟ್ಯಾಕ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವರು ಬಿಜಾಪುರದ ಇನ್ನೊಂದು ರಾಜನ ಹತ್ರ ಹೋಗಿ ಅವ್ರ ಒಂಥರ ಟೈ ಅಪ್ ತರ ಮಾಡ್ಕೊಂಡಿದ್ರಂತೆ. ಸೊ ಅದಾದ್ಮೇಲೂ ಕೂಡ ಇಲ್ಲಿಗೆ ಕೋಟೆಗೆ ಬ್ರಿಟಿಷ್ ಅವ್ರದ್ದು ದಂಡೆತ್ತಿ ಬರ್ತಾನೆ ಇದ್ರಂತೆ. ಅದಾದ್ಮೇಲೆ ಕಂಪ್ಲೀಟ್ ಆಗಿ ಇದು ಬ್ರಿಟಿಷರ ಕೈವಶ ಆಯ್ತು ಅಂತೆ. ಈ ಫೋರ್ಟ್ ಏನಕ್ಕೆ ಯೂಸ್ ಆಗ್ತಾ ಇತ್ತು ಅಂದ್ರೆ, ಇದು ಫೋರ್ಟ್ಗೆ ತುಂಬಾ ಹತ್ರ. ಸೊ ಎಕ್ಸ್ಪೋರ್ಟ್ಗೆಲ್ಲ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಅಂದ್ಬಿಟ್ಟು ಈ ಫೋರ್ಟ್ನ ಯೂಸ್ ಮಾಡ್ತಾ ಇದ್ರು. ಯಾರು? ಬ್ರಿಟಿಷರ್ಸು. ಸೊ ಹೀಗೆ ಇದೆ. ಥರ ಇದೆ, ಲಾಕ್ ಮಾಡಿದ್ದಾರೆ. ಇದೆಲ್ಲ ಸುರಂಗ ಮಾರ್ಗಗಳು ಅಂತ ಹೇಳ್ತಾ ಇದ್ರಲ್ಲಿ. ನಾನೇನು ಹೇಳಬೇಕು ಅಂತ ಅಂದ್ಕೊಂಡೆ, ಎಲ್ಲ ಸರ್ರೇ ಹೇಳಿದ್ದಾರೆ. ಸೊ ನಾನೇನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇಲ್ಲ, ನಿಮಗೆ ಆಲ್ರೆಡಿ ನೋಡಿದ್ದೀರಾ. ಸರ್ ಮಾತಾಡಿದ್ರು ಒಂದೇ, ನಾನು ಮಾತಾಡಿದ್ರು ಒಂದೇ. ಸೊ ಸರ್ರು ಕಂಪ್ಲೀಟ್ ಇನ್ ಡೀಟೇಲ್ಸ್ ಎಲ್ಲ ಹೋಗ್ತಾರೆ. ನಾವು ಅಷ್ಟು ಇನ್ ಡೀಟೇಲ್ ಎಲ್ಲ ಹೋಗಲ್ಲ. ನಮ್ದು ಕುಲ್ಲ ಡೈರೆಕ್ಟ್ ಉಪೇಂದ್ರನ್ ಥರ ಡೈರೆಕ್ಟ್ ಶೂಟು. ನಿಮ್ಗೆ ಏನು ಬೇಕು ಅಂತ ನನಗೆ ಗೊತ್ತು ಕಣ್ರಿ. ನಿಮಗೆ ಮೋಜು ಮಸ್ತಿ ಜೋಕ್ಸು ಅದು ಇದೆಲ್ಲ ಬೇಕು. ಇನ್ಫಾರ್ಮೇಶನ್ ಎಷ್ಟು ಬೇಕು ಅಷ್ಟೇ ಕೊಡೋದು ನಾವು. ಜಾಸ್ತಿ ಎಲ್ಲ ಕೊಟ್ಬಿಟ್ರೆ ನೀವು ನೋಡಲ್ಲ, ನಾನು ಹೇಳಲ್ಲ. ಅದಕ್ಕೆ ನಿಮ್ಗೆ ಏನು ಬೇಕು ಎಷ್ಟು ಬೇಕು ಅಷ್ಟೇ ಹೇಳ್ತೀನಿ. ಮಿರ್ಜಾನ್ ಫೋರ್ಟ್ ಇಂದ ಇವಾಗ ಹೊರಟ್ವಿ. ಟೈಮ್ ಕರೆಕ್ಟ್ ಆಗಿ 4:20. ಸೊ ಇಲ್ಲಿಂದ ಇವಾಗ ಡೈರೆಕ್ಟ್ ಓಮ್ ಬೀಚ್ ಗೋಕರ್ಣ ಅಂಡ್ 9 ಕಿಲೋಮೀಟರ್ಸ್ ಸ್ಟ್ರೈಟ್ ಇದೆ. ನಾನು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ನನ್ನ ಈ ವ್ಲಾಗ್ ನ ನೋಡಿದಿರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ನನ್ನ ನೆಕ್ಸ್ಟ್ ವ್ಲಾಗ್ ಗೋಕರ್ಣ ವ್ಲಾಗ್ ಬರುತ್ತೆ. ಸೊ ಇನ್ನ ನಮ್ದು 3 ದಿನದ ಪ್ಲಾನ್ ಇದೆ. ಇವತ್ತು 2ನೇ ದಿನ ನಮ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗದೆ ನೋಡಿರೋರು ಸಬ್ಸ್ಕ್ರೈಬ್ ಆಗಿ ನೋಡಿ. ಇಲ್ಲಿ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೇನೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಇಷ್ಟ ಆಗಿದೆ ಅನ್ಕೊಂತೀನಿ ವಿಡಿಯೋ. ಏನ್ ಸರ್, ನಮ್ ತರ ರೈಡರ್ಸ್ ಬರಂಗಿಲ್ಲ ಕಣ್ರಿ. ಏನೇ ಆದ್ರೂನು ಇವರೇ ಕಾರಣ. ಒನ್ ಆಫ್ ದಿ ಸ್ಕೇರಿಯಸ್ಟ್ ಬ್ಲಾಗ್ ಮಾಡ್ತಾ ಇರೋದು ಇದೆ ನನ್ನ ಜೀವನದಲ್ಲಿ.